ಕಚ್ಚಿಗೆರೆ ಗ್ರಾಮದ ದಲಿತ ಮಹಿಳೆ ಮೇಲೆ ದೌರ್ಜನ್ಯ ಹಾಗೂ ಗುತ್ತಲು ಭೂಸ್ವಾಧೀನ ಪ್ರದೇಶದಲ್ಲಿ ಮನೆ ನಿರ್ಮಾಣ ಶಾಸಕರ ನಿರ್ದೇಶನ ಪರಿಶೀಲನೆಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಂಡ್ಯದ ಎಸ್ಪಿ ಹಾಗೂ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ನೇತೃತ್ವದಲ್ಲಿ ಅನುಭವದಲ್ಲಿರುವ ಜಮೀನು ವಿಚಾರದಲ್ಲಿ ಕಚ್ಚಿಗೆರೆ ಗ್ರಾಮದ ದಲಿತ ಮಹಿಳೆ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿದವರ ವಿರುದ್ಧ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಪ್ರತಿಭಟನೆ ಎಚ್ಚರಿಕೆ ನೀಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಏನು ಮಂಡ್ಯ ತಾಲೂಕು ಕಚ್ಚಿಗೆರೆ ಗ್ರಾಮದಲ್ಲಿ ದಲಿತ ಮಹಿಳೆ ರಜನಿಯವರ ಮೇಲೆ ಕ್ರೂರವಾದ ಹಲ್ಲೆ, ಲೈಂಗಿಕ ದೌರ್ಜನ್ಯ, ಜಾತಿ ನಿಂದನೆ ಮತ್ತು ಭೂ ವಂಚನೆಯ ಪ್ರಕರಣಗಳು ಏನು ನಡೆದಿದ್ವು, ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಜಿಲ್ಲಾಡಳಿತ ಪರಿಗಣಿಸಬೇಕು. ಈಗಾಗಲೇ ರಜನಿಯವರ ಮೇಲೆ 2 ಬಾರಿ ದೌರ್ಜನ್ಯ ನಡೆದಿದೆ. ಇನ್ನು ಅವರು ಜೀವ ಹೋಗುವ ಮುನ್ನ ನೀವು ಈ ಕೂಡಲೇ ಸೂಕ್ತ ರಕ್ಷಣೆ ಮತ್ತು ಏನು ದೌರ್ಜನ್ಯ ಕೋರಿದ್ದಾರೆ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡಿದೆ. ಈ ಪೂರಕವಾಗಿ ಜಿಲ್ಲಾ ಆಡಳಿತ ಗಂಭೀರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಈ ದೌರ್ಜನ್ಯ ಮಾಡಿದಂಥ ಕಚ್ಚಿಗೆರೆ ಗ್ರಾಮದ ಸವರ್ಣೀಯ ಜನಾಂಗದಂಥ 5 ಜನ ಶರತ್ತ, ಸಿದ್ದಣ್ಣ, ಬೆಟ್ಟೇಗೌಡ ಮತ್ತು ಸ್ವರೂಪ್ ಅಂತಕ್ಕಂಥ ವ್ಯಕ್ತಿಗಳು ದೌರ್ಜನ್ಯ ಮಾಡಿ ಈಗ ಪರಾರಿಯಾಗಿದ್ದಾರೆ. ಪೊಲೀಸರು ಇವರು ಎಲ್ಲಿ ಪರಾರಿಯಾದರೂ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈ ಹೆಣ್ಣುಮಗಳ ಮೇಲೆ ದೌರ್ಜನ್ಯ ಮಾಡಿದಂಥ ಆ ಕಿಡಿಗೇಡಿಗಳಿಗೆ ತಕ್ಕ ಕಠಿಣ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದೆ. ನಾನು ವಿನಂತಿ ಮಾಡೋದೇನೆಂದರೆ, ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಗೃಹ ಮಂತ್ರಿಗಳು ಅಧಿಕಾರದಲ್ಲಿದ್ದಾರೆ. ಅವರು ಈ ದಲಿತರ ಮೇಲಿನ ದೌರ್ಜನ್ಯ ತಡೆಯೋಕ್ಕಾಗಲಿಲ್ಲ ಅಂದರೆ ಅವರು ಗೌರವದಿಂದಾಗಿ ಹುದ್ದೆಯನ್ನು ಬಿಟ್ಟುಬಿಡೋದು ಒಳ್ಳೆಯದು. ಈ ರೀತಿ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇರ್ತಕ್ಕಂಥದ್ದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಗುತ್ತಲು ಗ್ರಾಮ ನಿವಾಸಿಗಳು, ಗುತ್ತಲು ಗ್ರಾಮದಲ್ಲಿ ಆದಿ ಕರ್ನಾಟಕ ಜನಾಂಗ 1945ನಲ್ಲಿ ಮೈಸೂರು ಸರ್ಕಾರ ಭೂಸ್ವಾಧೀನಗೊಳಿಸಿರ್ತಕ್ಕಂಥ ಭೂಮಿಯನ್ನು ಇವತ್ತಿನ ಶಾಸಕರು ಅಕ್ರಮವಾಗಿ ಅದನ್ನು 1+3 ಮಾಡಿ ಬೇರೆಯವ್ರಿಗೆಲ್ರಿಗೂ ಸೈಟ್ ಕೊಡ್ತೀನಿ, ಮನೆ ಕೊಡ್ತೀನಿ ಅಂತೇಳಿ ಆಸೆ ಹುಟ್ಟಿಸ್ತಾ ಇದ್ದಾರೆ. ಅದು ವಾಸ್ತವವಾಗಿ 1945ರಲ್ಲಿ ಆದಿ ಕರ್ನಾಟಕ ಜನಾಂಗಕ್ಕೆ ಭೂಸ್ವಾಧೀನ ಆಗಿರೋದು. ಇವತ್ತು 81 ವರ್ಷ ಆಗಿದೆ. 81 ವರ್ಷದಿಂದ ವಾಸ ಮಾಡ್ತಿರ್ತಕ್ಕಂಥ ಜನರಿಗೆ ಹಕ್ಕುಪತ್ರ ಕೊಡದೇ ಇರತಕ್ಕಂಥ ಈ ನಗರಸಭೆ, ಈ ಮಂಡ್ಯ ಜಿಲ್ಲಾ ಆಡಳಿತ ಅತ್ಯಂತ ಮಾನಗೇಡಿ ಆಡಳಿತ ವ್ಯವಸ್ಥೆ ಆಗಿದೆ. ಈ ಕೂಡಲೇ ಗಂಭೀರ ಕ್ರಮ ಕೈಗೊಂಡು ಅಲ್ಲೇ ವಾಸ ಮಾಡ್ತಕ್ಕಂಥ ಆದಿ ಕರ್ನಾಟಕ ಜನಾಂಗಕ್ಕೆ ಅದನ್ನು ಹಕ್ಕುಪತ್ರ ವಿತರಣೆ ಮಾಡಲಿಲ್ಲ ಅಂದರೆ ಉಗ್ರ ಸ್ವರೂಪದ ಹೋರಾಟವನ್ನು ಈ ಮಂಡ್ಯದಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ, ಸುಷ್ಮಿತಾ, ಕರಿಯಪ್ಪ, ಮುತ್ತುರಾಜ್, ಶಶಿರೇಖಾ ಸೇರಿ ಗ್ರಾಮಸ್ಥರು ಭಾಗಿಯಾಗಿದ್ದರು.